ಸರಿಗಮಪ ಸೀಸನ್ 21 ಈಗ ಈ ಸೀಸನ್ ನಲ್ಲಿ ಸಖತ್ತಾಗಿ ಹವಾ ಮಾಡ್ತಾ ಇರೋದು ಅಂತಂದ್ರೆ ಕೂದಲಿಗೆ ಕೆಂಪನ ಬಣ್ಣ ಹಚ್ಚಿ ಜಾನಪದ ಕಲಾವಿದ ಸುಮಾರು 500ರಿಂದ 600 ಸಾಂಗ್ ಬರೆದಿದ್ದಾರೆ. 10 ವರ್ಷದಿಂದ ಹಾಡುಗಳನ್ನ ಬರಿತಾ ಇದ್ದೇನೆ. ಒಂದು 500-600 ಆಗ್ಬೋದಪ್ಪ. ವೇದಿಕೆ ಮೇಲೆ ಬರ್ತಿದ್ದ ಹಾಗೆ ಅವರ ಕನಸುಗಳು ಎಲ್ಲವೂ ಕೂಡ ಈಡೇರ್ತಾ ಇದ್ದಾವೆ ಅಂತಾನೆ ಹೇಳ್ಬೋದು. ಅನುಶ್ರೀ ಅವರ ಬಗ್ಗೆ ಒಂದು ಟ್ರೆಂಡಿಂಗ್ ಸಾಂಗ್ ಹಾಡಿದ್ದಾರೆ. ಸಖತ್ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ ನಮ್ಮಕ್ಕ ಅನ್ನುವಂಥದ್ದು. ಕಲ್ತಿದ್ದು 3ನೇ ಕ್ಲಾಸು, ಹಾಡಿದ್ದು 600 ಸಾಂಗು. ಹಾಡುಗಳನ್ನ ಬರೀತಿದಿರಲ್ಲ, ಏನು ಓದಿರೋದು? 3ನೇ ಕ್ಲಾಸ್. ವಾಹ್, ಮಾತಾಡಂಗಿಲ್ಲ ನಾವು. ಅವಾಗ ವಿ ಪಿ ಸರ್ ಇನ್ನೊಂದು ಮಾತು ಹೇಳ್ತಾರೆ, 11 ಲಕ್ಷ ಫಾಲೋವರ್ಸ್ ತಮ್ಮ ನಿಂದು, ನೀನು ದೊಡ್ಡ ಸೆಲೆಬ್ರಿಟಿ ಕಣಪ್ಪ, ದೊಡ್ಡ ಸೆಲೆಬ್ರಿಟಿ ಅಂತ ಮಾತು ಹೇಳ್ತಾರೆ. 11 ಲಕ್ಷ ಸಬ್ಸ್ಕ್ರೈಬರ್ಸು, ನೀವು ಸ್ಟಾರು ಸರ್. ಇದೀಗ ಸಖತ್ ಟ್ರೆಂಡ್ ಅಲ್ಲಿ ಇದ್ದಾರೆ ಉತ್ತರ ಕರ್ನಾಟಕ ಭಾಗದ ಜನ ಅಂತರೂ. ಬಾಳು ಬೆಳಗುಂದಿ ಅವರಿಗೆ ಕುಣಿತಾಳೋ ಈಕೆ ಕುಣಿತಾಳೋ ಅನ್ನುವಂಥ ಸಾಂಗು, ಅದೇ ಸಾಂಗನ್ನು ವೇದಿಕೆ ಮೇಲೆ ಹಾಡಿದಂಥ ಸಂದರ್ಭದಲ್ಲಿ ಜನ ಹುಚ್ಚದ್ದು, ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಏನು ಗುರು ಈ ರೇಂಜಿಗೆ ಹಾಡ್ತಾರೆ ಇವರು. ಕುಣಿತಾಳೋ ಕುಣಿತಾಳ ನೆಲಕ್ಕ ಕಾಲ್ ಹತ್ತದಂಗ್ ಕುಣಿತಾಳ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಖಾರ್. ಸರಿಗಮಪ ಸೀಸನ್ 21 ಈಗ ಈ ಸೀಸನ್ನಲ್ಲಿ ಸಖತ್ತಾಗಿ ಹವಾ ಮಾಡ್ತಾ ಇರೋದು ಅಂತಂದ್ರೆ ಉತ್ತರ ಕರ್ನಾಟಕದ ಹುಲಿ, ಉತ್ತರ ಕರ್ನಾಟಕ ಭಾಗದ ಜಾನಪದ ಕಲಾವಿದ ಅಂತಂದ್ರೆ ಸುಮಾರು 500ರಿಂದ 600 ಸಾಂಗ್ ಬರೆದಿದ್ದಾರೆ ರೀ. ಎಸ್, ಯಾಕಂದ್ರೆ ಈ ಸೀಸನ್ನಲ್ಲಿ ಪ್ರತಿಯೊಂದು ಕೂಡ ಹೆಸರು ಕೇಳಿ ಬರ್ತಾ ಇರುವಂಥದ್ದು ಒಂದೇ ಒಂದು, ಅದು ಬಾಳು ಬೆಳಗುಂದಿ. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದೇ ಒಂದು ಸಾಂಗ್ನಿಂದ ಟ್ರೆಂಡ್ ಆಗಿರುವಂಥ ಈ ಹುಡುಗ ಇಡೀ ಕರ್ನಾಟಕದ ಮನೆ ಮಾತಾಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರದ್ದೊಂದು ಕನಸಿತ್ತು, ನಾನು ಕೂಡ ಸಾರಿಗಮಪ ಹೋಗಬೇಕು, ನಾನು ಕೂಡ ಆ ವೇದಿಕೆಯಲ್ಲಿ ಹಾಡಬೇಕು ಅನ್ನುವಂಥದ್ದು ಸಾಕಷ್ಟು ಕನಸಾಗಿತ್ತು. ಆ ಕನಸು ಇದೀಗ ನನಸನ್ನು ಮಾಡ್ಕೊಂಡಿದ್ದಾರೆ. ಅದಂದರೆ ಸೀಸನ್ 21ನಲ್ಲಿ ಸಖತ್ತಾಗಿ ಈಗ ತಾನೇ ಆಡಿಷನ್ ಎಲ್ಲ ಮುಗಿದಿದೆ. ಅದಾದ ನಂತರ ರೌಂಡ್ಗೆ ಎಲ್ಲ ಸೆಲೆಕ್ಟ್ ಆಗಿದ್ದಾರೆ. ಈಗ ತಾನೇ ಮೆಡಲ್ ಪಡ್ಕೊಂಡಿದ್ದಾರೆ. ಈ ಯಾವ ರೀತಿ ಅಂತಂದರೆ ವೇದಿಕೆ ಮೇಲೆ ಬರ್ತಿದ್ದ ಹಾಗೆ ಅವರ ಕನಸುಗಳು ಎಲ್ಲವೂ ಕೂಡ ಈಡೇರ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ಉತ್ತರ ಕರ್ನಾಟಕ ಭಾಗದಿಂದ ಯಾರಾದರೂ ಬರಬೇಕಾಗಿತ್ತು, ಯಾರಾದರೂ ಸೆಲೆಕ್ಟ್ ಆಗಬೇಕಾಗಿತ್ತು ಅನ್ನುವಂಥದ್ದು ಸೀಸನ್. ಯಾಕಂದರೆ ಪ್ರತಿಯೊಂದು ಸೀಸನ್ನಲ್ಲೂ ಕೂಡ ಇದೇ ರೀತಿ ಒಂದು ಕಡೆ ಕೇಳಿಪಡುತ್ತೆ. ಯಾಕಂದರೆ ಈ ಹಿಂದೆ ನಾವು ನೋಡ್ತಾ ಹೋದರೆ ಅತಿ ಹೆಚ್ಚು ಸದ್ದನ್ನು ಮಾಡಿದ್ದು ಅಂತಂದರೆ ಹನುಮಂತವು ಕೂಡ ಸಖತ್ತಾಗಿ ಸದ್ದನ್ನು ಮಾಡಿದ್ರು. ಅದೆಲ್ಲವೂ ಕೂಡ ನಾವು ನೋಡ್ತೀವಿ. ಆದರೆ ಇದೀಗ ಉತ್ತರ ಕರ್ನಾಟಕ ಭಾಗದಿಂದಾಗಿ ಯಾರಾದರೂ ಬರಬೇಕು ಅಂತ ಅಂದಾಗ ಅದು ಬಾಳು ಬೆಳಗುಂದಿ ಅವರ ಹೆಸರು ಒಂದು ಕಡೆ ಪ್ರಸ್ತಾಪ ಆಗುತ್ತೆ. ಅವರು ಕೂಡ ಆಡಿಷನ್ ಕೊಡ್ತಾರೆ. ಆ ಆಡಿಷನ್ನಲ್ಲಿ ಒಂದು ಕಡೆ ಸೆಲೆಕ್ಟ್ ಕೂಡ ಆಗ್ತಾರೆ. ಇದೀಗ ಬೆಂಗಳೂರಿನಲ್ಲಿ, ಕೇವಲ ಕರ್ನಾಟಕದಲ್ಲಿ ಅಲ್ರಿ, ಇಡೀ ಸೋಷಿಯಲ್ ಮೀಡಿಯಾದಲ್ಲೇ ಇದೀಗ ಟ್ರೆಂಡಲ್ಲಿ ಇರುವಂಥದ್ದು ಬಾಳು ಬೆಳಗುಂದಿ. ಅಂತಂದರೆ ಅವರು ಹಾಡಿರುವಂಥ ಒಂದು ಹಾಡು, ಅಂತಂದರೆ ಅವರು ಹಾಡಿದಂಥ ಹಾಡುಗಳನ್ನು ನಾವು ನೋಡ್ತಾ ಹೋದಾಗ ನಮ್ಗನ್ಸೋದು ಆ ವೇದಿಕೆ ಮೇಲೆ ಅನುಶ್ರೀ ಅವರ ಬಗ್ಗೆ ಒಂದು ಟ್ರೆಂಡಿಂಗ್ ಸಾಂಗ್ ಹಾಡಿದ್ದಾರೆ. ಸಖತ್ ಟ್ರೆಂಡಿಂಗಲ್ಲಿ ಇದ್ದಾರೆ ನಮ್ಮಕ್ಕ ಅನ್ನುವಂಥದ್ದು. ವಿ ಪಿ ಸರು, ಹಾಗೆ ಮೆಲೋಡಿ ಕಿಂಗ್ ಅಲ್ಲಿರುವಂಥವರು, ಅದ್ರ ಜೊತೆಗೆ ಅರ್ಜುನ್ ಜನ್ಯ ಅವರ ಬಗ್ಗೆ ಆಗಿರ್ಬೋದು. ಸಂಪೂರ್ಣವಾಗಿ ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ಒಂದೊಂದು ಪದಗಳನ್ನು ಜೋಡಣೆ ಮಾಡಿ ಆ ಹಾಡೋದಿದೆಯಲ್ಲ, ಸರಿ ಸುಮಾರು ಸಾಮಾನ್ಯ ಮಾತಲ್ರಿ. ಯಾಕಂದರೆ ಕಲಿತಿದ್ದು ಬಾಳು ಬೆಳಗುಂದಿ, ಹಾವೇರಿಯವರು, ಉತ್ತರ ಕರ್ನಾಟಕದವರು. ಸಾಕಷ್ಟು ಸದ್ದನ್ನು ಮಾಡ್ತಾ ಇದ್ದಾರೆ. ಕೇವಲ ಕಲ್ತಿದ್ದು 3ನೇ ಕ್ಲಾಸು. ಆ ವೇದಿಕೆ ಮೇಲೆ ಹೇಳ್ತಾರೆ, ನಾನು ಕಲ್ತಿದ್ದರು 3ನೇ ಕ್ಲಾಸು. ಆವಾಗ ವಿ ಪಿ ಸರ್ ಒಂದು ಮಾತನ್ನು ಹೇಳ್ತಾರೆ, ಸೊ ನೀನು ಬೆಳೀತಾ ಇರೋ ರೇಂಜ್ ನೋಡಿದ್ರೆ ಕಲ್ತಿದ್ದು 3ನೇ ಕ್ಲಾಸ್ ಆದರೆ ನೀನು 10ನೇ ಕ್ಲಾಸಿನ ಸೆಲೆಬ್ರೇಷನಲ್ಲಿ ನಿನ್ನ ಹೆಸರಿರಬೇಕು, ಪುಸ್ತಕದಲ್ಲಿ ನಿನ್ನ ಹೆಸರಿರಬೇಕು, ಆ ರೀತಿ ನೀನು ಬೆಳಿಬೇಕು ಅನ್ನುವಂಥ ಒಂದು ಪ್ರೋತ್ಸಾಹ ಮಾತುಗಳನ್ನು ಆಡ್ತಾರೆ. ಅವರು ಜೋಡಿ ಹಾಕಿ ಅವರ ಧರ್ಮಪತ್ನಿ ಮಾಲಾಶ್ರೀ ಅವರಾಗಿರ್ಬೋದು, ಬಾಳು ಏನಿದ್ದಾರೆ, ಇಬ್ಬರು ಕೂಡ ಒಂದು ಸಾಂಗನ್ನು ಹಾಡ್ತಾರೆ. ಕೆಂಪನ ಗಲ್ಲದ ಪೋರಿ ಅನ್ನುವಂಥ ಒಂದು ಸಾಂಗನ್ನು ಹಾಡ್ತಾರೆ. ಸರಿ ಸುಮಾರು ಅಂತಂದರೆ ಒಂದಲ್ಲ ಎರಡಲ್ರಿ 600 ಸಾಂಗನ್ನು ಹಾಡಿದಂಥ ವ್ಯಕ್ತಿ. ಕಲ್ತಿದ್ದು 3ನೇ ಕ್ಲಾಸು, ಹಾಡಿದ್ದು 600 ಸಾಂಗು. ಯೂಟ್ಯೂಬಲ್ಲಿ ತಂದೆ ಆದಂಥ ಒಂದಿಷ್ಟು ಟ್ರೆಂಡನ್ನು ಮಾಡಿಕೊಂಡು ಏನು ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ರೀ. 11 ಲಕ್ಷ ಜನ ಫಾಲೋವರ್ಸ್ ಅಂತಂದರೆ ಅವಾಗ ವಿ ಪಿ ಸರ್ ಇನ್ನೊಂದು ಮಾತು ಹೇಳ್ತಾರೆ, 11 ಲಕ್ಷ ಫಾಲೋವರ್ಸ್ ತಮ್ಮ ನಿಂದು, ನೀನು ದೊಡ್ಡ ಸೆಲೆಬ್ರಿಟಿ ಕಣಪ್ಪ, ದೊಡ್ಡ ಸೆಲೆಬ್ರಿಟಿ ಅಂತ ಮಾತು ಹೇಳ್ತಾರೆ.
ಅಂತಂದರೆ ಯಾವುದೇ ವೇದಿಕೆಗಳಲ್ಲಿ ಒಂದಿಷ್ಟು ಪದಗಳನ್ನು ಜೋಡಣೆ ಮಾಡಿ ಹಾಡನ್ನು ಹಾಡುವಂತಂತಂದರೆ ಸಾಕು, ಆವಾಗ ಅರ್ಜುನ್ ಜನ್ಯ ಅವರು ಒಂದು ಶಾನೆ ಟಾಪ್ ಆಗೋವಳೆ ಅನ್ನುವಂಥ ಒಂದು ಮ್ಯೂಸಿಕ್ಗೆ ಈ ಸಾಂಗನ್ನು ನೀವು ಹಾಡಬೇಕು, ಯಾವ ರೀತಿ ಹಾಡ್ತೀರಾ ಅಂತಂದಾಗ ಅನುಶ್ರೀ ಅವರ ಬಗ್ಗೆ, ಅರ್ಜುನ್ ಜನ್ಯ ಅವರ ಬಗ್ಗೆ, ಬಿ ಪಿ ಸರ್ ಬಗ್ಗೆ ಎಲ್ಲರ ಬಗ್ಗೆ ಹಾಡನ್ನು ಹಾಡ್ತಾರೆ. ಅದಾದ ನಂತರ ಸೀಸನ್ 21 ಫುಲ್ ಮಜಾ ಮಾಡೋಣ, ಮಸ್ತಿ ಮಾಡೋಣ, ಫುಲ್ಲಾಗಿ ಹಾಡೋಣ ಅನ್ನುವಂಥ ಮಾತುಗಳನ್ನು ಬರುತ್ತೆ. ಅಂತಂದರೆ ಎಷ್ಟು ಕನಸುಗಳನ್ನು ಕಂಡಿದ್ದ ಈ ಬಾಳು ಅವರು, ನಾನು ಕೂಡ ಬರಬೇಕು, ವೇದಿಕೆ ಮೇಲೆ ಹಾಡಬೇಕು, ಸಾರಿಗಮಪದಲ್ಲಿ ಉತ್ತರ ಕರ್ನಾಟಕ ಭಾಗದವರು ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಬೇಕು. ಅಂದರೆ ಪ್ರತಿಯೊಬ್ಬ ಕೇವಲ ಉತ್ತರ ಕರ್ನಾಟಕದವರು ಅಂತ ಮಾತ್ರ ಅಲ್ಲ, ಕರ್ನಾಟಕದಾದ್ಯಂತ ಅದೆಷ್ಟೋ ಸಂಗೀತಗಾರರಿದ್ದಾರೆ, ಎಲ್ಲರ ಒಂದು ಕನಸಿರುತ್ತೆ, ಒಂದು ದೊಡ್ಡ ವೇದಿಕೆ ಸಿಗಬೇಕು ನಮಗೂ ಕೂಡ. ಆ ವೇದಿಕೆ ಸಿಕ್ಕಂಥ ಸಂದರ್ಭದಲ್ಲಿ ಆ ವೇದಿಕೆ ನಾವು ಸಂಪೂರ್ಣವಾಗಿ ತೆಗೆದುಕೊಂಡು ನಾವು ಹಾಡಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ಬಾಳು ಬೆಳಗುಂದಿ ಇದೀಗ ಸಖತ್ ಟ್ರೆಂಡಲ್ಲಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜನ ಅಂತರೂ ಬಾಳು ಬೆಳಗುಂದಿ ಅವರಿಗೆ ಯಾವ ರೀತಿ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾನೆ ಅಂತಂದರೆ, ಅಣ್ಣ ನೀವು ಇದೇ ರೀತಿ ಹಾಡ ಹಾಡಿ, ನೀವು ಇದೇ ರೀತಿ ಟ್ರೆಂಡ್ ಆಗಿ ಮಾಡಿ ಅನ್ನುವಂಥದ್ದು. ಅಂತಂದರೆ ಈ ಹಿಂದೆಯೂ ಕೂಡ ಬಾಳು ನಿಪ್ನಾಳವರು ಕೂಡ ಒಂದು ಸಖತ್ತಾಗಿ ಟ್ರೆಂಡನ್ನು, ನಾ ಡ್ರೈವರ ಅನ್ನುವಂಥ ಒಂದು ಸಾಂಗು ಸಖತ್ ಟ್ರೆಂಡ್ ಆಗಿತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ. ಅದಾದ ನಂತರ ಬಹಳಷ್ಟು ಸಾಂಗ್ಗಳನ್ನು ಹಾಡಿದ್ದಾರೆ ಬಾಳು ಬೆಳಗುಂದಿ. ಅದರಲ್ಲೂ ಕೂಡ ಪ್ರಮುಖವಾಗಿ ಸದ್ಯಕ್ಕೆ ನಾವು ನೋಡ್ತಾ ಹೋದರೆ ಕುಣಿತಾಳೋ ಈಕೆ ಕುಣಿತಾಳೋ ಅನ್ನುವಂಥ ಸಾಂಗು, ಅದೇ ಸಾಂಗನ್ನು ವೇದಿಕೆ ಮೇಲೆ ಹಾಡಿದಂಥ ಸಂದರ್ಭದಲ್ಲಿ ಜನ ಹುಚ್ಚದ್ದು, ಎಲ್ಲರೂ ಕೂಡ ಶಾಕ್ ಆಗ್ತಾರೆ, ಏನು ಗುರು ಈ ರೇಂಜಿಗೆ ಹಾಡ್ತಾರೆ ಇವರು. ಸೊ ಮೊನ್ನೆ ತಾನೇ ಒಂದು ಸಾಂಗ್ ರಿಲೀಸ್ ಮಾಡಿದ್ದಾರೆ, ಅದು ಕೂಡ ಭಾಳ ಸಖತ್ತಾಗಿದೆ. ಒಂದು ಅದ್ಭುತವಾದಂಥ ಕಲಾವಿದ, ಒಂದು ಒಳ್ಳೆಯ ಯಶಸ್ಸನ್ನು ಪಡಿತಾ ಇದ್ದಾರೆ. ಮುಂದಿನ ದಿನದಲ್ಲಿ ಕಪ್ಪು ಗೆಲ್ಲುವಂಥ ಎಲ್ಲ ಲಕ್ಷಣಗಳು ಅವರಲ್ಲಿ ಇದೆ. ಆ ಕಪ್ಪು ಗೆದ್ದು ಉತ್ತರ ಕರ್ನಾಟಕದ ಮತ್ತೊಂದಿಷ್ಟು ಹೆಸರನ್ನು ಪಸಿರಿಸಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಇದಾಗಿದ್ದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,